ಕರ್ನಾಟಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ ಶಿವ ಎಲ್ರು ತಣ್ಣಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಈ ದಿನದ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸರ್, ಇವಾಗ ನನಗೆ ಇನ್ನೊಂದು ಕ್ವಶನ್ ಇದೆ. ಇದು ಕನ್ನಡಿಗರಿಗೋಸ್ಕರನೂ ಇದೆ ಚಾನಲ್. ನಾನು ಕೂಡ ಕನ್ನಡತಿ, ನೀವು ಕನ್ನಡಿಗರಲ್ಲ, ಆದ್ರೆ ಕನ್ನಡಿಗರಾಗಿದ್ದೀರಾ. ಸೊ ಹಾಗಾಗಿ ನಿಮಗೆ ಎಷ್ಟು ಕಷ್ಟ ಆಯ್ತು ಸರ್ ಕನ್ನಡ ಕಲಿಯೋದಕ್ಕೆ? ತುಂಬ ಕಷ್ಟನೇ ಆಗೋಯಿತು. ಯಾಕಂದರೆ ನಾನು ಬೇರೆ ಬೇರೆ ಸ್ಟೇಟ್ಸಲ್ಲಿ ಕೆಲಸ ಮಾಡಿದೆ. ತಮಿಳುನಾಡು, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ಆಮೇಲೆ ಆಂಧ್ರ ಪ್ರದೇಶಲ್ಲಿ ಕೆಲಸ ಮಾಡಿದೆ. ಆದರೆ ಎಲ್ಲಿ ಹೋದರೂ ಅಲ್ಲಿ ಆ ಲ್ಯಾಂಗ್ವೇಜ್ ಪಿಕಪ್ ಮಾಡ್ತಾ ಇದ್ದೆ. ಯಾಕಂದರೆ ನಾನು ಜನ ಜೊತೆ ಇರಬೇಕಂತ ತುಂಬ ಇಷ್ಟ ಇತ್ತು, ಅವ್ರಿಗೆ ಆಗಿದ್ದು ಮಾಡ್ತಾ ಇದ್ದೆ. ಆದರೆ ಈ ಬ್ಯಾಂಗ್ಳೂರು ಬಂದ ಮೇಲೆ ನನಗೆ ಯಾವಾಗಲೂ ಇಂಗ್ಲೀಷಲ್ಲೇ, ನನ್ನ ಕೊಲೀಗ್ಸ್ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋದಿತ್ತು. ನನ್ನ ಆಫೀಸ್ ಅಟ್ಮಾಸ್ಫಿಯರ್ ಹಾಗೆ ಇತ್ತು ಬ್ಯಾಂಕಲ್ಲೂ. ಅದಕ್ಕೆ ಫುಲ್ ಇಂಗ್ಲೀಷೇ ಆಗ್ತಾ ಇತ್ತು. ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ನಾನು ಒಂದೊಂದು ಕಲಿತಾ ಬಂದಿದೆ. ಈಗಲೂ ನಾನು ಮಾತಾಡೋದ್ರಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ತಪ್ಪು ಮಾತಾಡ್ತೀನಿ. ಆದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಕನ್ನಡ ಸ್ಕ್ರಿಪ್ಟ್ಗೆ ತೆಲುಗು ಸ್ಕ್ರಿಪ್ಟ್ಗೆ ತುಂಬ ಹತ್ತಿರದಲ್ಲಿದೆ, ಸಿಮಿಲಾರಿಟೀಸ್ ಇದೆ. ಅದರಿಂದ ನನಗೆ ಓದಕ್ಕಾಗತ್ತೆ. ತುಂಬ ಬುಕ್ಸ್ ಓದಿದೆ. ಎಸ್.ಎಲ್. ಭೈರಪ್ಪನ್ ಬುಕ್ಸು, ಅವ್ರದ್ದು ಬುಕ್ಸ್ ಓದಿದೆ, ಶಿವರಾಮ್ ಕಾರಂತರ ಬುಕ್ಸ್ ಓದಿದೆ. ಇದೆಲ್ಲ ಓದ್ತೀನಿ. ಆದರೆ ಅದರಲ್ಲಿ ನನಗೆ ಅರ್ಥ ಆಗಲ್ಲ ಅನ್ನೋದು 30% ಇದ್ದೇ ಇರುತ್ತೆ. ಯಾಕಂದರೆ ನನಗೆ ತೆಲುಗು, ತಮಿಳು ಸ್ವಲ್ಪ ತೆಲುಗು ಗೊತ್ತಿರೋದ್ರಿಂದ, ತಮಿಳು ಸ್ವಲ್ಪ ಗೊತ್ತಿರೋದ್ರಿಂದ ಎರಡು ಮಿಕ್ಸ್ ಮಾಡಿದ್ರೆ 70% ಅರ್ಥ ಆಗತ್ತೆ ಇದು ಓದ್ತಾ ಇರುವಾಗ. ಆದರೆ ಕೆಲವು ಓದಕ್ಕಾಗಲ್ಲ. ಆದರೆ ನಾನು ದಿನ ವಿಜಯವಾಣಿ ಓದ್ತೀನಿ. ವಿಜಯವಾಣಿ ಅದರಲ್ಲಿ ಏನೇನೋ ಕೆಲವು ವರ್ಡ್ಸ್ ಗೊತ್ತಾಗಲ್ಲ, ಅದೇ ಯೂಸ್ ಮಾಡ್ತಾ ನಮ್ಮ ಮಕ್ಕಳಿಂದನೂ ಕಲಿತೀನಿ ನಾನು ತುಂಬ. ಅವರು ತಪ್ಪು ಹೇಳಿದರೆ ಅದು ಕರೆಕ್ಷನ್ ಮಾಡ್ತಾರೆ. ಅದರಿಂದ ಕಲಿಯೋದಕ್ಕೆ ನನಗೆ ಯಾವಾಗಲೂ ಏನೇನೋ ಹೊಸದು ಕಲಿಬೇಕಂತ ಯಾವಾಗಲೂ ಇರುತ್ತೆ. ಅದರಿಂದ ಇದು ಅಷ್ಟು ಕಷ್ಟ ಆಗಲಿಲ್ಲ. ಆದರೆ ಕಷ್ಟ ಇದೆ, ಯಾಕಂದರೆ ಪ್ರೊನೌನ್ಸಿಯೇಷನು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಆದರೆ ಮನಸ್ಸಿದ್ರೆ ಏನಾದರೂ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವ್ರು ಹೇಳೋ ಪ್ರಕಾರ ಆಕ್ಚುಲಿ ಕರ್ನಾಟಕದಲ್ಲಿ ಬೇರೆ ಕಡೆ ಅವರು ಹೇಳಿದ್ರು, ಬೇರೆ ಬೇರೆ ಸ್ಟೇಟ್ ಅಲ್ಲೆಲ್ಲ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗಳನ್ನೇ ಜನ ಮಾತಾಡ್ತಾರೆ. ಆದ್ರೆ ಬೆಂಗಳೂರು ಅಂತ ಬಂದಾಗ ಇಲ್ಲಿ ತುಂಬಾ ಲ್ಯಾಂಗ್ವೇಜ್ ಮಾತಾಡೋ ಜನಗಳೇ ಇರ್ತಾರೆ. ಇದ್ರ ಮಧ್ಯ ಇಂಗ್ಲಿಷ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇದು ಹೋಗ್ಬೇಕು. ಆ ಇಂಗ್ಲಿಷ್ ಅನ್ನೋದು ಕಾಮನ್ ಆಗಿರೋದ್ರಿಂದನೇ ಇವ್ರಿಗೆ ಕನ್ನಡ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಇಲ್ಲ ಅಂದ್ರೆ ನಮ್ಮ ಜನಗಳೇ ಇಂಗ್ಲಿಷ್ ಇವಾಗ ಕನ್ನಡ ಬರೋರು ಇಂಗ್ಲಿಷ್ ಮಾತಾಡ್ತಾ ಹೋದ್ರೆ ಇವ್ರ ಹತ್ರ ಅದು ಪ್ರಾಬ್ಲಮ್ ಆಗತ್ತೆ. ಮತ್ತೆ ಅವ್ರಿಗೂ ಕೂಡ ಕನ್ನಡ ಕಲಿಯೋದಕ್ಕಾಗಲ್ಲ. ನೀವೇ ಯಾವಾಗ ಕನ್ನಡ ಮಾತಾಡ್ತಿರೋ, ನಮ್ಮ ಕಡೆಯಿಂದ 50% ಜನನಾದ್ರೂ ಕನ್ನಡ ಬರೋರು ಕನ್ನಡ ಮಾತಾಡ್ಬೇಕು. ಹೊರಗಡೆ ಎಲ್ಲಾದ್ರೂ ಬ್ಯಾಂಕಿಗೆ ಹೋದಾಗ, ಹೋಟೆಲ್ಗೆ ಹೋದಾಗ ಅಲ್ಲೆಲ್ಲ ಕನ್ನಡವನ್ನ ಬಳಕೆ ಮಾಡ್ಬೇಕು. ಹಾಗಾಗಿ ಇಂಥವ್ರಿಗೆ ಬೇಗನೆ ಕಲಿಯೋದಕ್ಕೆ ಹೆಲ್ಪ್ ಆಗತ್ತೆ. ಕನ್ನಡದಲ್ಲಿ ನಾನು ಖಂಡಿತವಾಗಿ ಕನ್ನಡದಲ್ಲೇ ಮಾತಾಡ್ತೀನಿ. ತೆಲುಗು ಅವ್ರು ಇರ್ತಾರೆ ಇಲ್ಲಿ, ಲೋಕಲ್ ತೆಲುಗು ಅವ್ರು ಮಾತಾಡಿದ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂದ್ರೆ ನನ್ಗೆ ಇಲ್ಲಿನ ನಾಡು, ಈ ನಾಡಿನ ಭಾಷೆ ಕನ್ನಡ, ಇದೇ ಉಪಯೋಗಿಸ್ಬೇಕು, ಇದು ಬರಬೇಕು. ನಾನು ಏನು ಇಂಗ್ಲಿಷ್ ಬೇಡ ಅಂತ ಹೇಳಲ್ಲ. ಕನ್ನಡನ ಪ್ರೀತಿಸಿ, ಬೇರೆ ಭಾಷೆಗಳನ್ನು ಪ್ರೀತಿಸಿ. ತೆಲುಗು ಅಂದ್ರೆ ಪ್ರೀತಿ, ಮಲಯಾಳಂ ಅಂದ್ರೆ ಪ್ರೀತಿ, ಅದೇ ಗೊತ್ತಿಲ್ಲ. ಬೆಂಗಾಲಿ ಅಂದ್ರೆ ಓದಕ್ಕಾಗತ್ತೆ. ಆದರೆ ಇಂಗ್ಲೀಷ್ ಜೊತೆಗೆ ಇಂಗ್ಲೀಷ್ ನಮಗೆ ಬಿಸ್ನೆಸ್ಗೋಸ್ಕರ ಬೇಕಾಗತ್ತೆ. ಉಳಿದಿದ್ದು ನಾವು ಪ್ರೀತಿಯಿಂದ ನಮ್ಮ ಕನ್ನಡ ನಾವು ಕಲೀಲಿಲ್ಲ ಅಂದರೆ ಎಷ್ಟೋ ಇದರಲ್ಲಿ ಸಾಹಿತ್ಯದಲ್ಲಿ ತುಂಬ ಇದೆ, ಆ ರುಚಿ ಸಿಗ್ತಾನೆ ಇಲ್ಲ. ಅದಕ್ಕೋಸ್ಕರ ಅಂತ ನಾನು ಕಲಿತಿದ್ದೆ. ಕನ್ನಡ ಅನ್ನೋದು ಸಾಗರ, ಅದರಲ್ಲಿರೋ ರುಚಿನ ನೀವು ನಿಜವಾಗ್ಲೂ ಟೇಸ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಕನ್ನಡ ತುಂಬಾನೇ ಇಂಪಾರ್ಟೆಂಟು. ಇವಾಗ ನಾನ್ ಕನ್ನಡಿಗಸೆ ಈ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಕಲಿಸೋದು ಕನ್ನಡಿಗರ ಕರ್ತವ್ಯ. ಸೊ ಹಾಗಾಗಿ ಸರ್, ಮುಂದಿನ ಸೆಗ್ಮೆಂಟಿಗೆ ಹೋಗೋಣ. ಆಕ್ಚುಲಿ ಇದು ಒಂದು ಚಿಕ್ಕ ಗೇಮ್. ಸೊ ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮಗೆ ಒಂದು ಅಕ್ಷರ ಕೊಡ್ತೀನಿ, ಕನ್ನಡ ಲೆಟರ್ ಅಕ್ಷರ. ಸೊ ಅದರಲ್ಲಿ ನೀವು 5 ವರ್ಡ್ಗಳನ್ನ ಹೇಳ್ಬೇಕು, 5 ಪದಗಳನ್ನ ನೀವು ಹೇಳ್ಬೇಕು. ಸೊ ಇದನ್ನ ನೀವು ಏನಾದ್ರೆ ನಿಮಗೆ ಸಿಗುತ್ತೆ 100 ರೂಪೀಸ್. ಸೊ ಇದು ಗೇಮಿನ ಸೆಗ್ಮೆಂಟ್. ಸೊ ವಿಲ್ ಸ್ಟಾರ್ಟ್. ನಿಮಗೆ ಕೊಡ್ತಾ ಇರುವಂತ ಅಕ್ಷರ ಬಂದು ಮ. ಮ ಅಂದ್ರೆ ಅಮ್ಮ. ಸರ್, ಪದಗಳು ಮಾ ಇಂದನೇ ಸ್ಟಾರ್ಟ್ ಆಗ್ಬೇಕು. ಮಮಕಾರ, ಮಮತೆ, ಓಕೆ. ಮಾವಿನ ಹಣ್ಣು,
ಮನಸ್ಸು. ಮನಸ್ಸಿದ್ರೆ ಏನಾದರೂ ಮಾಡಬಹುದು. ಮಾಡಬಹುದು. ಇದು ಟೈಮ್ ಜಾಸ್ತಿ ತಗೊಂಡ್ರಿ, ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡೋದ್ರಿಂದ ನಿಜವಾಗ್ಲೂ ನನಗೆ ಆಸ್ ಅ ಕನ್ನಡತಿ ನನಗೆ ತುಂಬಾನೇ ಖುಷಿ ಆಗತ್ತೆ. ಕರ್ನಾಟಕದಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಮಾತಾಡಬೇಕು. ಇದಲ್ಲದೆ ಸರ್, ನೀವು ಇನ್ನೇನಾದ್ರೂ ಹೇಳೋ ಹಾಗಿದ್ರೆ, ಸೊ ನಮ್ಮ ಯೂತ್ ಜನರೇಷನ್ಗಾಗ್ಲಿ ಅಥವಾ ಸೊಸೈಟಿಗೆ ಯಾವುದು ಖುಷಿ ಕೊಡುತ್ತೆ, ನೆಮ್ಮದಿಯಿಂದ ಜೀವನ ಸಾಗಿಸೋದಕ್ಕೆ ಹೆಲ್ಪ್ ಆಗುತ್ತೋ ಅಂತ ವಿಷಯಗಳನ್ನ ನೀವು ಶೇರ್ ಮಾಡ್ಕೋಬಹುದು. ಯಾರಾದ್ರೂ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಕ್ ಹೋಗಿ, ಅಂದ್ರೆ ದುಡ್ಡು ಹೆಲ್ಪ್ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಮಾತಿಂದ ಹೆಲ್ಪ್ ಮಾಡ್ಬೋದು. ಮಾತು, ನಗು ತುಂಬಾ ಮುಖ್ಯವಾಗಿರುತ್ತೆ, ಅವ್ರಿಗೆ ಸಹಾಯ ಆಗತ್ತೆ. ಒಂದು ನಾನಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಸಾಕು. ನಿಮ್ಗೆ ಆಗೋದು ಅದು ಹಂಚ್ಕೊಳ್ಳಿದ್ರೆ, ಒಂದು ನಗು, ಒಂದು ಒಳ್ಳೆ ಮಾತು ತುಂಬಾ ಸಹಾಯವಾಗುತ್ತೆ ಕೆಲವರಿಗೆ. ಅದು ಕೊಟ್ಟಿದ್ರೆ ಸಾಕತ್ತೆ. ಎಲ್ಲರಿಗೆ ದುಡ್ಡು ಕೊಡಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟು ಕೊಟ್ಟಿದ್ರೆ ತುಂಬಾ ಉಪಯೋಗ ಆಗುತ್ತೆ. ನಾನು ಬಟ್ ಅಂತ ಯೂಸ್ ಮಾಡಿದೆ ಮಧ್ಯ, ಇದು ಒಂದು ತಪ್ಪು ನಾನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದುಡ್ಡಿಂದನೇ ಸಹಾಯ ಮಾಡಬೇಕು ಅಂತಿಲ್ಲ. ನಮ್ಮ ಮುಖದಲ್ಲಿರೋ ನಗು ಮತ್ತೆ ನಮ್ಮ ಮಾತುಗಳು ಬೇರೆಯವರ ಮುಖದಲ್ಲಿ ನಗು ಕೂಡ ತರಿಸುತ್ತೆ, ಖಂಡಿತವಾಗ್ಲೂ ತರಿಸುತ್ತೆ. ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ದುಡ್ಡಿಂದ ಫೋಕಸ್ ಮಾಡೋದನ್ನ ಬಿಟ್ಟು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಸಾಕು, ಅವ್ರಿಗೊಂದು ನೆಮ್ಮದಿ ಸಿಗುತ್ತೆ ಖಂಡಿತ. ಇದನ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಸರ್, ಬೇರೆ ಏನಾದರೂ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ ಏನ್ ಶೇರ್ ಮಾಡ್ಕೋತೀರಾ? ನಾನು ಶುರು ಮಾಡಿದ್ರೆ ಎಂಡಿಂಗ್ ಇರಲ್ಲ, ಯಾಕಂದ್ರೆ ನಾನು ತುಂಬಾ ಮಾತಾಡ್ತೀನಿ ನಮ್ಮ ಮಕ್ಕಳ ಜೊತೆ, ಎಲ್ಲರ ಜೊತೆ. ಅದಕ್ಕೆ ನಾನು ಇಷ್ಟು ಮಾತಾಡಿದ್ದು ಸರಿಯಾಗಿ ಉಪಯೋಗವಾಗಿದ್ರೆ ಅದೇ ಒಳ್ಳೆಯದು. ಯಾಕಂದ್ರೆ ಮಾತಲ್ಲಿ ಸ್ವಲ್ಪ ಉಪಯೋಗ ಇರುತ್ತೆ, ಆದ್ರೆ ಮಾಡೋದ್ರಲ್ಲಿ ತುಂಬಾ ಉಪಯೋಗ ಇರುತ್ತೆ. ಮಾಡೋದು ತುಂಬಾ ಕಡಿಮೆ ಆಗತ್ತೆ, ಮಾಡೋದು ಮುಖ್ಯ, ಮಾತು ಕಡಿಮೆ. ವರ್ಕ್ ಮಾಡ್ಬೇಕು, ಮಾತಾಡೋದು ಕಡಿಮೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ನನಗೆ ದೇವರಂದ್ರೆ ನಂಬಿಕೆ ಇಲ್ಲ, ಈಗಿಲ್ಲ. ಅಂದ್ರೆ ಇದು ಒಂದು 50 ವರ್ಷದಿಂದ ನಾನು ಹೀಗೆ ಇದ್ದೀನಿ, ಅದಕ್ಕೆ ಸ್ವಲ್ಪ ಮೆಂಟಲ್ ಅಂತ ಅನಿಸುತ್ತೆ. ಯಾಕೆ ಸರ್, ಯಾಕೆ ದೇವರ ಮೇಲೆ ನಂಬಿಕೆ ಇಲ್ಲ? ದೇವರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮನುಷ್ಯರನ್ನೇ ನಾನು ನಂಬ್ಕೊಳ್ತೀನಿ. ಒಳ್ಳೆ ಮನಸ್ಸು ಇಟ್ಕೊಂಡಿದ್ರೆ ಒಳ್ಳೆತನ ಮಾಡೋರ್ನು ಅವ್ರ ದೇವರಿಗಿಂತ ದೊಡ್ಡವರಂತ ನಾನು ಪ್ರತಿಯೊಬ್ಬರಲ್ಲಿ ದೇವರು ನೋಡ್ಬೇಕಂತ ಹಿಂದೂ ಧರ್ಮನೇ ಹೇಳುತ್ತೆ. ಅದು ಸಾಕು. ಅದಕ್ಕೆ ನಾನು ಪ್ರಾರ್ಥನೆ ಮಾಡೋದೇನೆಂದ್ರೆ, ನಿಮ್ಮೆಲ್ಲರಿಗೆ ಒಳ್ಳೆದಾಗಿ, ಒಳ್ಳೆ ಮನಸ್ಸಿಟ್ಕೊಳ್ಳಿ, ಯಶಸ್ವಿಯಾಗಿ ಜೀವನ. ಯಶಸ್ವಿ ಅಂದ್ರೆ ದುಡ್ಡೇ ಇಲ್ಲ, ಬೇರೆ ರೀತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಿ ಖಂಡಿತ ಎಲ್ಲ ಜೊತೆಲಿರುತ್ತೆ. ಸರ್, ಮತ್ತೆ ಇನ್ನೊಂದು ವಿಷಯ, ನೀವು ನಾನ್ ವೆಜ್ ತಿಂತೀರಾ? ಇಲ್ಲ, ನಾನ್ ವೆಜ್ ತಪ್ಪಂತ ಇರಲ್ಲ. ನನ್ನ ಚಾಯ್ಸ್, ಬೈ ಚಾಯ್ಸ್ ನಾನು ವೆಜ್. ನಾನ್ ವೆಜ್ ತಿನ್ನೋರ್ಗೆ ಏನಾದ್ರು ಸಜೆಷನ್ಸ್ ಕೊಡ್ತೀರಾ? ಏನು ಸಜೆಷನ್ ಕೊಡಲ್ಲ, ಆದ್ರೆ ನಾನ್ ವೆಜ್ ತಿಂತಿದ್ರೆ ತಪ್ಪು ಅಂತಾನು ಹೇಳಲ್ಲ. ತಪ್ಪೇ ಸರ್. ಯಾಕಂದ್ರೆ ಇದರಲ್ಲಿ ನಾನ್ ವೆಜ್ ತಿನ್ನೋದ್ರಲ್ಲಿ ತಪ್ಪು ಅಂತ ಹೇಳೋರು ಇರ್ತಾರೆ, ಇಲ್ಲ ಅಂತ ಹೇಳೋರು ಇರ್ತಾರೆ. ಆದ್ರೆ ನಾನ್ ವೆಜ್ ತಿನ್ನೋರಲ್ಲಿ ಕೆಲವು ನಿಯಮಗಳು ಇಟ್ಕೊಳ್ತಾರೆ. ಯಾಕಂದ್ರೆ ನಾನ್ ವೆಜ್ ಅಂದ್ರೆ ಯಾವ ಮಾಂಸ ಆದ್ರೂ ತಿನ್ಬೇಕು, ಆದ್ರೆ ಕೆಲವು ಮಾಂಸ ತಿನ್ನಲ್ಲ. ಈಗ ಬೆಕ್ಕು ಮಾಂಸ ತಿಂತೀರಾ, ನಾಯಿ ಮಾಂಸ ತಿಂತೀರಾ, ನಮ್ಮ ದೇಶದಲ್ಲಿ ತಿನ್ನಲ್ಲ. ಕೆಲವು ದೇಶದಲ್ಲಿ ತಿಂತಾರೆ, ಅಲ್ಲಿ ಈಗ ಬ್ಯಾನ್ ಆಯಿತು. ಅದಕ್ಕೆ ಅಂದ್ರೆ ಯಾವುದೋ ನಿಯಮ ಇಟ್ಕೊಂಡಿದ್ದೀರಾ, ಅದೇ ನಿಯಮ. ಈ ಹಿಂಸೆ ಸ್ವಲ್ಪ ಕಡಿಮೆ ಇರುತ್ತೆ. ನಾನು ನೋಡಿದ್ದೇನೆಂದ್ರೆ ನಾನ್ ವೆಜಿಟೇರಿಯನ್ ಅಲ್ಲಿ ಹಿಂಸೆ ಸ್ವಲ್ಪ ಜಾಸ್ತಿ ಇರುತ್ತೆ, ವೆಜಿಟೇರಿಯನ್ ಅಲ್ಲಿ ಇದು ಸ್ವಲ್ಪ ಕಡಿಮೆ ಇರುತ್ತೆ. ಇದರಲ್ಲಿ ಹಿಂಸೆ ಇದೆ. ಯಾಕಂದ್ರೆ ಹಾಲು ನಾವು ಕುಡಿಯೋದು ವೆಜಿಟೇರಿಯನ್ ಅಂತ ಅನ್ಕೊಳ್ತೀವಿ, ಆದ್ರೆ ಅದು ಹಿಂಸೆದಿಂದನೇ ಬರುತ್ತೆ. ಒಂದು ಹಸು ಹಾಲು ಅದು ಕಾಫ್ಗೆ ಹೋಗ್ಬೇಕು, ಕರುವಿಗೆ ಹೋಗ್ಬೇಕಾಗಿದ್ದು ನಾವು ತಗೊಂಡ್ಬಿಡ್ತೀವಿ. ಅದು ಸ್ವಲ್ಪ ಕೊಟ್ಟು ಉಳಿದಿದ್ದು ನಮ್ಗೆ ಬರುತ್ತೆ, ಅದು ಹಿಂಸೆ ಆಗತ್ತೆ. ಆಮೇಲೆ ಮುಟ್ಟೆಗೋಸ್ಕರ ಆ ಕೋಳಿನಿ ಎಷ್ಟೋ ಹಿಂಸೆ ಕೊಡ್ತಾರೆ, ಏನೇನೋ ಇಂಜೆಕ್ಷನ್ಸ್ ಕೊಡ್ತಾರೆ, ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಇದೆಲ್ಲ ನೋಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಓಕೆ, ಅದೇ ಬೇರೆ ರೀತಿಯಲ್ಲಾದ್ರೂ ಬ್ರಾಯ್ಲರ್ ಕೋಳಿ ಆದ್ರೂ ಹಾಗೆ ಮಾಡ್ತಾರೆ. ಇದರಲ್ಲಿ ಹಿಂಸೆ ಜಾಸ್ತಿ ಇದೆ. ಈ ವೆಜಿಟೇರಿಯನ್ ಅಲ್ಲಿ ಹಿಂಸೆ ಇದೆ, ಆದ್ರೆ ಸ್ವಲ್ಪ ಕಡಿಮೆ ಅಂತ ನಾನು ಈ ಚಾಯ್ಸ್ ಮಾಡ್ಕೊಂಡೆ. ಹಾಕಲ್ಲ, ಬಟ್ ನಾನು ಹೇಳೋದೇನು ಅಂದ್ರೆ, ಇವಾಗ ನಮ್ಗೆ ನಾನ್ ವೆಜ್ ಇಂದ ಒಂದು ಪ್ರಾಣಿಯಿಂದ ನಾವು ಅಷ್ಟು ಹಿಂಸೆ ಕೊಟ್ಟು ತಗೊಂಡು ಅದನ್ನ ನಾವು ವೆಜ್ ಕನ್ವರ್ಟ್ ಮಾಡ್ಕೊಂಡಿದೀವಿ.
ಅದು ಪ್ರಾಣಿಯಿಂದ ಬರೋದ್ರಿಂದ ಅದು ವೆಜ್ ನಾನ್ ವೆಜ್ ಬರಲ್ಲ. ನಾವ್ ಹಿಂಸೆ ಮಾಡ್ತಿದ್ವೋ ಹಿಂಸೆ ಮಾಡ್ತಾ ಇಲ್ವೋ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಹಾಗಾಗಿ ಇಲ್ಲಿನೂ ಹಿಂಸೆ ಇದೆ, ವೆಜಿಟೇರಿಯನ್ ಅಲ್ಲಿ ಹಿಂಸೆ ಇದೆ. ಆದ್ರೆ ಕೆಲವು ಇದರಲ್ಲಿ ಸ್ವಲ್ಪ ಡೀಪ್ ಆಗಿ ಹೋದ್ರೆ, ಒಂದು ಹಣ್ಣು ಬಂದ್ರೆ ಹಣ್ಣು ಯಾಕೆ ಕೊಡತ್ತೆ? ಒಂದು ಮರ ಹಣ್ಣು ಕೊಡುತ್ತೆ ಯಾಕೆ? ಅದು ವ್ಯಾಪ್ತಿಗೋಸ್ಕರ, ಅಂದ್ರೆ ಅದ್ರ ಬೀಜ ಎಲ್ಲೋ ಕಡೆ ಹೋಗ್ಬೇಕಂತ ಅದು ಆ ಹಣ್ಣನ್ನು ಮಾಡ್ಕೊಳ್ಳುತ್ತೆ. ಹಣ್ಣು ಎಷ್ಟು ಚೆನ್ನಾಗಿ ಮಾಡೋದಂದ್ರೆ ನಾವು ತಗೊಳ್ಳೋದು, ನಾವು ಯಾವುದೋ ಹಕ್ಕಿಗಳು ಏನೋ ಒಂದು ಬೇರೆ ಆನಿಮಲ್ಸು ಅದು ತಿಂದು ಅದು ಬೇರೆ ಕಡೆ ಹಾಕಿ ನನ್ನ ಕುಟುಂಬ ವೃದ್ಧಿ ಆಗತ್ತೆ. ಯಾಕಂದ್ರೆ ನಾನು ಮರದಾಗಿರುವುದರಿಂದ ನಾನು ಬೇರೆ ಕಡೆ ಹೋಗಕ್ಕಾಗಲ್ಲ. ಅದರಿಂದ ಈ ತರ ವ್ಯಾಪ್ತಿ ಆಗತ್ತೆ, ನನ್ನ ಸಂತಾನ ವ್ಯಾಪ್ತಿ ಆಗತ್ತಂತ ಅದು ಕೊಡುತ್ತೆ. ಅದರಿಂದ ನಾನು ಅದು ಸ್ವಲ್ಪ ಈ ತರ ನಾನು ಇಂಟರ್ಪ್ರಿಟೇಷನ್ ಮಾಡ್ಕೊಂಡ್ರೆ ನಾನು ತಪ್ಪಾಗಿರ್ಬೋದು. ಸರಿ, ಎಲ್ಲರೂ 100% ನೀವು ಕರೆಕ್ಟ್ ಅಂತ ಯಾರನ್ನೂ ಹೇಳಲ್ಲ. ಅದು ಮೇ ಬಿ ಅವರು ಒಳ್ಳೆಯವ್ರಾಗಿದ್ರು ಕೂಡ ಹೊಟ್ಟೆ ಕಿಚ್ಚಿಂದ ಕೆಲವ್ರು ಹೇಳೋದೇ ಇಲ್ಲ. ಸೊ ಹಾಗಾಗಿ ಒಳ್ಳೆತನನ ಗುರುತಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೆ ಇವ್ರು ಹೇಳಿದಾಗೆ ಸೊ ಪ್ರತಿಯೊಂದು ಪ್ರಾಣಿ ಆಗ್ಲಿ ಅಥವಾ ಪಕ್ಷಿ ಆಗ್ಲಿ ಗಿಡ ಆಗ್ಲಿ ಅವಕ್ಕೂ ಕೂಡ ಅವರ ಸಂತಾನ ಮುಂದೆ ಹೋಗ್ತಾ ಇರ್ಲಿ ಅನ್ನೋದೊಂದು ಇದ್ದೇ ಇರುತ್ತೆ. ಹಾಗಾಗಿ ಅದನ್ನ ಇವರು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇಷ್ಟೇ ಸರ್, ಆದಷ್ಟು ವೀಗನಿಗೆ ನಾವು ಕನ್ವರ್ಟ್ ಆಗಬೇಕು. ಸೊ ಕ್ರಿಯಾಲಿಟಿ ಫ್ರೀ ಆಗಿ ನಾವು ಈ ಜೀವನನ ಸಾಗಿಸ್ಬೇಕು. ಯಾಕೆಂದ್ರೆ ತಿನ್ನೋದಕ್ಕೆ ದೇವರು ನಮಗೋಸ್ಕರ ಎಷ್ಟೊಂದು ಹಣ್ಣಾಗ್ಲಿ ಸೊಪ್ಪು ವೆಜಿಟೇಬಲ್ಸ್ ತುಂಬಾ ಇದೆ. ಅದನ್ನೆಲ್ಲ ಬಿಟ್ಟು ಒಂದು ಪ್ರಾಣಿನ ಕೊಂದು ನಾವು ತಿಂತೀವಿ ಅಂದ್ರೆ ಅದು ನಿಜವಾಗ್ಲೂ ಕ್ರಿಯಾಲಿಟಿಗೆ ಹೆಲ್ಪ್ ಅಂದ್ರೆ ಇಲ್ಲಿ ಈ ಗಿಡದಲ್ಲಿ ಮರದಲ್ಲಿ ಪ್ರಾಣ ಇದೆ, ಅದು ನಾವು ಮಾಡ್ತಾ ಇದೀವಿ. ಬಟ್ ಅದು ಸರ್ ಆಕ್ಚುಲಿ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಗಿಡಗಳಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಲ್ಲ. ಸೊ ಯಾವುದು ನಮಗೆ ಪೇನ್ ಆಗ್ಲಿ ನೋವಾಗ್ಲಿ ಅಥವಾ ನಮಗೆ ಎಮೋಷನ್ಸ್ ಆಗ್ಲಿ ಬರುತ್ತೋ ಅದು ಮೈಂಡ್ ಇಂದ ಬರುತ್ತೆ. ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗಿಡಗಳಿಗಿಲ್ಲ. ಸೊ ಹಾಗಾಗಿ ನಾವು ಗಿಡಗಳನ್ನ ಕಟ್ ಮಾಡಿ ನಾವು ಅದರಿಂದ ಎಷ್ಟು ಲಿಮಿಟೆಡ್ ಆಗಿ ಬೇಕೋ ಅಷ್ಟನ್ನ ತಗೊಂಡು ಜೀವನ ಮಾಡ್ಬೋದು. ಆದ್ರೆ ಪ್ರಾಣಿಗಳು ಅಂತ ಬಂದಾಗ ಅವು ನಮ್ಮ ಮುಂದೆನೆ ಕಿರ್ಚಾಡತ್ತೆ, ನಮ್ಮ ಮುಂದೆನೆ ನೋವನ್ನ ಅನುಭವಿಸುತ್ತೆ. ಹಾಗಾಗಿ ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ನಿಜವಾಗ್ಲೂ ಈ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಇಷ್ಟ. ಸರ್, ನಮ್ಮ ಜೊತೆ ನಿಮ್ಮ ಜೀವನದ ಅನುಭವನ ಶೇರ್ ಮಾಡ್ಕೊಂಡ್ರಿ, ಮತ್ತೆ ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಸೊ ನಿಮ್ಮ ಆಕ್ಸಿಲರೇಟರ್ ಪ್ರೋಗ್ರಾಮು ಮತ್ತೆ ನೀವು ನಡೆಸ್ತಾ ಇರುವಂತ ಈ ಕನಸು ತುಂಬಾ ಎತ್ತರಕ್ಕೆ ಸಾಗ್ಲಿ ಅಂತ ಶಿವನ ಹತ್ರ ಪ್ರಾರ್ಥಿಸ್ಕೊತೀನಿ. ಸೊ ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು.